ನಿನಗೆ ನನ್ನ ಮಗ ಬೇಡ, ಆಸ್ತಿನೇ ಬೇಕು ಅಂತ ಮೊದಲೇ ಹೇಳಿದಿದ್ರೆ ಆಸ್ತಿನೇ ಬರ್ಕೊಡ್ತಾ ಇದ್ದೆ ಅಲ್ವಾ. ನನ್ನ ಮಗಂಗೆ ಇಷ್ಟ ಇಲ್ಲ ಅಂದ್ರೂ ಬಲವಂತವಾಗಿ ಮದುವೆ ಮಾಡೋ ಅವಶ್ಯಕತೆ ಏನೂ ಇರಲಿಲ್ಲ ಅಲ್ವಾ ನನಗೆ. ಛೇ, ನೀನಂತೂ ಎಂಥ ಕೆಲಸ ಮಾಡಿಬಿಟ್ಟೆ ಅಂದರೆ ಆಸ್ತಿ ಹೊಡೆಯೋಕ್ಕೋಸ್ಕರ ಎಷ್ಟೆಲ್ಲ ನಾಟಕ ಆಡ್ಬಿಟ್ಟೆ ಅಲ್ವಾ ನೀನು ಮಗಳು ಸೇರ್ಕೊಂಡು. ಆಯಿತು, ಈಗ ಸಂತೋಷ ಆಗಿರ್ಬೇಕಲ್ವಾ. ಅರ್ಧ ಆಸ್ತಿ ನನ್ನ ಗಂಡ ಈಗ ನಿನ್ನ ಮಗಳ ಹೆಸ್ರಿಗೇನೇ ಬರೀತಾವನಲ್ಲ, ಈಗ ಖುಷಿಯಾಗಿ ಸಂತೋಷವಾಗಿದೆಯಾ ತಾನೇ? ನಿನಗಿನ್ನೇನು ನಿನಗೆ ಬೇಕಿಲ್ಲ ತಾನೇ? ವಾ, ಇದೇನತ್ತಿಗೆ ಹಿಂಗೆ ಹೇಳ್ತಾ ಇದ್ದೀರಾ? ನಂದೆಣ್ಣೆಯ ತೆಪ್ಪನಾಗ ಮಾತಾಡ್ತಾ ಇದ್ದೀರಾ? ಪಾಪ ನೀವೇನು ತೆಪ್ಪೇ ಮಾಡಿಲ್ಲ ಅಲ್ವಾ? ಹಾಂ, ನನ್ನ ಆಸ್ತಿಗೋಸ್ಕರನೇ ನನ್ನ ಮಗಳನ್ನ ಮದುವೆ ಮಾಡಿಕೊಟ್ಟಿದ್ದಿಲ್ಲ ಎಲ್ಲನೂ ಅಲ್ವಾ? ಹಂಗೆ ಅನ್ಕೊಳ್ಳಿ. ಯಾಕೆ ಮದುವೆ ಮಾಡ್ದಿದ್ದಂಗೆ ನೀನು ಆಸ್ತಿನ ನನ್ನ ಹೆಸ್ರಿಗೆ ಬರೆಸ್ಕೊಳಕ್ಕೆ ಆಯ್ತಾನೆ ಇರಲಿಲ್ವ ನನಗೆ? ಹಳ್ಳಿನಾಗ ಇವತ್ತು ಹಳೆ ಮನೆಗೆ ನೀ ಬಿದ್ದು ಸಾಯ್ತಾ ಇದ್ದೀನಿ. ಎಲ್ಲಿ ಅಣ್ಣ ಇಂತ ಇಸ್ಕೊಂಡ್ರೆ ಸುಮ್ಮನೆ ನೀ ಮುರಿಯೋದಿ ಹೋಯ್ತದೆ, ಸಂದಕ್ಕಿರಕ್ಕಿಲ್ಲ. ಬ್ಯಾಡ ಅಣ್ಣಯ್ಯ ಬಂದು ಕೇಳ್ದಾಗೆಲ್ಲನೂ ಬ್ಯಾಡ ಅಣ್ಣ ನಂಗೆ ಮನೇನೂ ಕೊಟ್ಟಿಸ್ಕೊಡ್ಬೇಡಣ್ಣ ಅಂತಲೇ ಕೇಳ್ಕೊಂತಿದ್ದೆ ನಾನು. ಯಾವತ್ತು ನಿಮ್ಮ ಆಸ್ತಿ ಹೊಡೆಯೋಕ್ಕೆ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಂಡು ಪಿಲನ್ ಮಾಡ್ದೊಳೇ ಅಲ್ಲ ನಾನಂತೂ. ನೋಡು, ಆಸ್ತಿನೇ ಬರ್ಸ್ಕೋಬೇಕು ಅನ್ನೋದಾಗಿದ್ರೆ ನಮ್ಮ ಅಣ್ಣಂಗೆ ಒಂದು ಮಾತು ಅವತ್ತೇ ಹೇಳಿದ್ರೆ ನನ್ನ ಹೆಸ್ರಿಗೆ ನೀ ಅರ್ಧ ಆಸ್ತಿ ಬರ್ಕೊಟ್ಬಿಡೋದು. ಆದರೆ ನನಗೆ ಯಾವತ್ತೂ ಅಂತ ಕಂತ್ರಿ ಬುದ್ಧಿ ಬರಲೇ ಇಲ್ಲ. ಇಲ್ಲಿ ತನಕ ಯೋಚನೆ ಮಾಡು, ನನ್ನ ಮಗಳನ್ನ ಮದುವೆ ಮಾಡ್ಸೋದಕ್ಕೊಂದು ಹಠ ಮಾಡಿದ್ದೀನಿ ಬಿಟ್ರೆ ಎಂದರೆ ನಿಮ್ಮ ಮನೆಗೆ ಬಂದ್ಬಿಟ್ಟು 10 ರೂಪಾಯಿದಿಂದನೇ ಎತ್ಕೊಂಡು ಹೋಗಿದ್ದೀನಿ ನಾನು. ಹೇಳು ಮತ್ತೆ ಇವಾಗ ಯಾಕೆ ಇಂಥ ಕೆಲಸ ಮಾಡಿದೆ ಅದಕ್ಕೆ ನೀನು? ಯಾಕೆ ಇಂಥ ಕೆಲಸ ಮಾಡಿದೆ ನೀವು? ಇಂಥ ಕೆಲಸ ಮಾಡ್ತೀರಾ ಅಂತ ನಾನಂತೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಬಿಡಿ. ಛೇ, ನೋಡಿ, ಆಯಿತು ಸರಿ ಬಿಡಿ. ಇಷ್ಟು ದಿನ ನೀವು ಒಳ್ಳೆಯರಾಗಿದ್ರಿ, ಈಗ ನಿಮಗೆ ಕೆಟ್ಟ ಬುದ್ಧಿ ಬಂತು ಅಂತ ತಾನೇ ಅರ್ಥ? ಅದಕ್ಕೆ ಮೊದಲು ನಿಮ್ದ್ರ ಬಗ್ಗೆ ನೀವು ಯೋಚನೆ ಮಾಡೋದು ಕಲ್ತ್ಕೊಳ್ಳಿ. ಏನು ಅನ್ಕೊಬಿಟ್ಟಿದ್ದೀರಾ? ನನ್ನ ಮಗಳು ಈ ಮನೆ ಕೆಲಸದಾಳಲ್ಲ, ಎಂಥವ್ರಿಗನಾಗಲಿ ಮಕ್ಕಳು ಅಂತಂದರೆ ಜೀವ ನಿನಿಯ ಇರ್ತದೆ ಮಕ್ಕಳು ಮೇಲೆ. ಅಂಥದ್ರಾಗೆ ನನ್ನ ಮಗಳು ಭವಿಷ್ಯ ಕಣ್ಮುಂದೆ ನಿನಿಯ ಹಾಳಾಗೋಯ್ತಾ ಇದ್ರು ನಾನೇನು ಮಾಡಬೇಕಿತ್ತು? ಮಿಣ ಅಂತ ನೋಡ್ಕೊಂಡು ನಿಂತ್ಕೋಬೇಕಿತ್ತಾ? ನಿಮಗೂ ಎಲ್ಲ ವಿಚಾರನೂ ಸಂದಾಗ ಗೊತ್ತು ಅಂತ ನಂಗೆ ಸಂದಾಗ ಗೊತ್ತು ಬಿಡು. ಎಲ್ಲ ವಿಚಾರನೂ ಗೊತ್ತು ನಿಂಗೆ. ನಿನ್ನ ಮಗ ಯಾವಳು ಬೆಳೆಜಿರ್ಲ ಹಿಂದೆ ಬಿದ್ದು ಡವ್ವಿ ಮಾಡ್ತಾವನಿ ಅಂತನೂ ನಿಂಗೆ ಸಂದಾಗ ಗೊತ್ತು. ಆದ್ರೂ ನೀನು ಮಗ ಅಂತ ಹೇಳ್ಬಿಟ್ಟು ಬಿಟ್ಕೊಡ್ದಿದ್ದಂಗೆ ನಿನ್ನ ಮಗನ್ನೇನೇ ನೀನು ಸಂದಾಗಿರ್ಬೇಕು, ಇನ್ನು ನನ್ನ ಮಗಳು ಏನು ಹಾಳಾಗೋದ್ರೂ ಪರವಾಗಿಲ್ಲ ಅಂತ ಇದೆಯಲ್ಲ ನೀನು. ಅದಕ್ಕೆ ಇಂಥ ಕೆಲಸ ಮಾಡಿದ್ದು. ನಿನ್ನ ಮಗಂಗೆ ಎಂದನ ಆಗೋದಾಗೋಯ್ತು ಕಣಪ್ಪ. ನೀನು ಪಿರುತಿ ಮಾಡ್ತಾ ಇದ್ದೇನೋ ಅದೆಲ್ಲ ಬಿಟ್ಬಿಡು. ಇವಾಗ ನೀನು ಮದುವೆ ಮಾಡ್ಕೊಂಡಿದ್ಯಾ, ಆ ಹೆಣ್ಮಗನ ನೋಯಿಸ್ಬೇಡ, ಆರಾಮಾಗಿ ನೋಡ್ಕ ಅಂತ ಹೇಳ್ಬಿಟ್ಟು ಒಂದು ಕಿತೆಯಿಂದನ ಹೇಳ್ದ ಹೊತ್ತಿಗೆ ನೀನು. ನನ್ನ ಮಗಂಗೆ ಮದುವೆ ಇಷ್ಟ ಇಲ್ಲ ಅಂತ ನಿಮಗೂ ಗೊತ್ತಿತ್ತು ತಾನೇ? ಸಾಕು, ನೀನು ಜಾಸ್ತಿ ಮಾತಾಡಕ್ಕೆ ಹೋಗ್ಬೇಡ ಅತ್ತಿಗೆ. ಅಷ್ಟು ಸಾಲದು ಅಂತ ಹೇಳ್ಬಿಟ್ಟು ನನ್ನ ಮಗಳು ಬೆಡ್ರೂಮಾಗೆ ನೆಲದಾಗ ಮಲಗಿಸ್ತಿದ್ದ ನಿನ್ನ ಮಗ. ಅವಳು ಸಂಸಾರನೇ ಶುರು ಮಾಡಿಲ್ಲ ಇನ್ನೂ ನೆಲದಾಗ ಮನಿಕತಾ ಇದ್ಲು ಅವಳು. ಕಣ್ಣಾರೆ ನೋಡಿ ಹೊಟ್ಟೆ ಉರ್ಕೊಂಬಂದು ನಿನ್ಗೆ ಹೇಳಿದ್ರೆ ಏನಂತ ಹೇಳಿದೆ? ನನಗೂ ಇದಕ್ಕೂ ಏನು ಸಂಬಂಧನೇ ಇಲ್ಲ. ಇನ್ನು ಮೇಲೆ ಏನು ಹೇಳ್ಬೇಡ್ರಿ ನನಗೆ. ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟೆ ನೀನು. ಇದ್ಯಾವ ಸೀಮೆ ನ್ಯಾಯ ಅಂತ ಹೇಳ್ತೀರಾ? ಹೇಳಿ ನೀವೇನೇ ನೀಯ? ಅದೇಂಗೆ ನಿನ್ನ ಮಗಳಿದ್ದು ನಿನ್ನ ಮಗಳು ಗೊಳಿಯ ಇಂಥ ಕೆಲಸನೇ ನೀಯ ಮಾಡಿದಿದ್ರೆ ನೀವು ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತ್ಕೊಂತ ಇದ್ರಾ? ಹೇಳಿ, ಸುಮ್ಮನೆ ಕುಂತ್ಕೊಂತ ಇದ್ರಾ ಅದಕ್ಕೆ ನೀವು? ಇಲ್ಲ. ಅಯ್ಯೋ ನನ್ನ ಅಳಿಯ ಹಂಗೆ ಮಾಡ್ದ, ಅಯ್ಯೋ ನನ್ನ ಅಳಿಯ ಹಿಂಗೆ ಮಾಡ್ದ ಅಂತ ಹೇಳ್ಬಿಟ್ಟು ಇಲ್ದಿರೋದೆಲ್ಲ ಯಾಮರಿಸ್ಬಿಟ್ಟು ಯಾನ ಮಾಡ್ಬಿಟ್ಟು ಮಗಳನ್ನ ಶುರು ಮಾಡ್ತಿದ್ರಿ ತಾನೆ. ಈಗ ನಾನು ಅದೇ ಕೆಲಸನೇ ಮಾಡಿರೋದು. ಫಸ್ಟು ಬಂದು ನಿಮ್ಮ ಹತ್ರ ಹೇಳ್ಕೊಂಡೆ ಹಿಂಗೆ ಮಾಡ್ತಾವ ನಿನ್ನ ಮಗ ಅಂತ. ನೀನು ಕಿವಿಗೂ ಹಾಕ್ಕೊಳ್ಳಿಲ್ಲ. ಅದಕ್ಕೆ ಬೇಡ ಬಿಡು, ನನಗೆ ಗೊತ್ತು ಏನು ಮಾಡಬೇಕು ಅಂತ. ನನ್ನ ಮಗಳು ಜೀವನ ಸಂದಕ್ಕಿರಬೇಕು. ಅಣ್ಣ ಇಂತ ಹೋದೆ ಮಾತಾಡಿದೆ, ಎಲ್ಲ ಫಿಕ್ಸ್ ಮಾಡಿದೆ. ನೋಡು, ನನಗೆ ನಿಜವಾಗೂ ನನ್ನ ಮಗ ಏನು ಮಾಡ್ತಾನೆ ಏನು ಬಿಡ್ತಾನೆ ಅದೆಲ್ಲ ನನಗೇನು ಗೊತ್ತಿಲ್ಲ. ನಾನು ಇನ್ನಂಗೇನೆ ನನ್ನ ಮಗ ಒಬ್ಬ ಖುಷಿಯಾಗಿರಲಿ ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ನಾನಿದ್ದೆ. ನನ್ನ ಮಗಂಗೆ ಈ ಮದುವೆ ಇಷ್ಟ ಇರಲಿಲ್ಲ, ಆದರೂ ಬಲವಂತ ಮಾಡಿ ನನ್ನ ಗಂಡನಿಂದನೇ ಅವ್ನು ಮದುವೆ ಮಾಡ್ಕೊಂಡಿದ್ದು. ಆದರೂ ನಾನು ಅವಳಿಗೆ ಯಾವತ್ತೂ ಅತ್ತೆ ಥರ ಟಾರ್ಚರ್ ಕೊಟ್ಟಿಲ್ಲ. ಅಷ್ಟು ಆದರೂ ನೀನು ಈ ಥರ ಎಲ್ಲ ಮಾಡಿಬಿಟ್ಟಿದ್ಯಲ್ಲ, ಅದಕ್ಕೆ ನನಗಂತೂ ತುಂಬಾ ಬೇಜಾರಾಗ್ತಾಯಿದೆ. ಎಂದೂ ನೀನು ನನ್ನ ಹತ್ರ ಬಂದು ಹಂಗೆ ಹಿಂಗೆ ಅಂತ ಹೇಳೂ ಇರಲಿಲ್ಲ. ಮೊನ್ನೆ ಹೇಳಿದಾಗ ನನಗೂ ನನ್ನ ಮಗನ ಲವ್ ವಿಚಾರ ಗೊತ್ತಿತ್ತು, ಆದರೂ ನಾನು ಏನೂ ಮಾತಾಡೋಕ್ಕಾಗಲಿಲ್ಲ. ನನ್ನ ಮಗನ ಪ್ರೀತಿ ಇದ್ರ ಮೇಲೆ ನಾನೇ ಸುಮ್ಮನೆ ಆಗೋಗ್ಬಿಟ್ಟೆ. ಸರಿ ಬಿಡಿ, ಈಗ ನನಗೂ ಸ್ವಲ್ಪ ಅರ್ಥ ಆಗ್ತಾಯಿದೆ. ನಾನೇನು ತಪ್ಪು ಮಾಡಿದೆ, ನಾನು ಎಲ್ಲಿ ಎಡುವುದೇ ಅಂತ ಹೇಳ್ಬಿಟ್ಟು ನನಗೂ ಅರ್ಥ ಆಗ್ತಾಯಿದೆ. ಈಗ ನಿನ್ನ ಮಗಳ ಹೆಸ್ರಿಗೆ ಆಸ್ತಿ ಹೋಗಿರೋದಕ್ಕೆ ನನಗೇನೋ ಬೇಜಾರಾಗ್ತಾ ಇಲ್ಲ ನನಗೆ. ಏನೋ ಆಗೋದೆಲ್ಲ ಒಳ್ಳೇದಕ್ಕೆ ಎನ್ಕೊಂಡು ಸುಮ್ಮನೆ ಆಗ್ಬಿಡ್ತೀನಿ ಬಿಡು. ನೋಡಿ ಅದಕ್ಕೆ ನನಗೆ ಆಸ್ತಿನೂ ಬೇಡ ಏನೂ ಬೇಡ, ನನ್ನ ಮಗಳೇ ನನಗೆ ಆಸ್ತಿ. ನನ್ನ ಮಗಳು ಒಬ್ಬಳು ಸಂದಕ್ಕಿದ್ಬಿಟ್ರೆ ನಂಗೆ ಅಷ್ಟೇ ಸಾಕು. ನಾನು ಊರಿಗೆ ಹೊರಡ್ತಾ ಇದ್ದೀನಿ, ಹೊಂಟುಬಿಡ್ತೀನಿ ನಾನು ಊರಿಗೆ. ಸಂಜೆ ಅಷ್ಟೊತ್ತಿಗೆ ಹೋಗಬೇಕು. ನನ್ನ ಮಗಳನ್ನ ಒಬ್ಬಳನ್ನ ಸಂದಕ್ಕೆ ನೋಡ್ಕೊಳ್ಳಿ. ಆಸ್ತಿ ಪಾಸ್ತಿ ಇದೆಲ್ಲ ಪಕ್ಕೋಕೆ ಇಟ್ಬಿಡಿ ಸುಮ್ಮನೆ. ಅದ್ರ ವಿಷಯನೇ ಮಾತಾಡೋದು ಬೇಡ ನಾವು. ಆಸ್ತಿ ಪಾಸ್ತಿ ಎಲ್ಲ ಪಕ್ಕೋಕೆ ಇಕ್ಕಿದ್ರು ಮೊದಲು ನಮ್ಮ ಮಕ್ಕಳು ಸಂದಕ್ಕಿರಬೇಕು. ಆಗಿದ್ದೆಲ್ಲ ಆಗೋಯ್ತು. ಯಾವಳೋ ದೂರದಾಗೆ ಅಮೇರಿಕಾದಾಗ ಕುಂತ್ಕೊಂಡು ನಿನ್ನ ಮಗನ ಆಟ ಆಡಿಸ್ತಾವಳೆ ಅಂತಂದರೆ ನೀವು ಇಲ್ಲಿದ್ದು ಏನು ಪ್ರಯೋಜನ? ಸರಿ, ಅವಳು ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡ್ಕೊಂಡು ಇತ್ತಾಳ ನಿಮ್ಮ ಮನೆಗೆ. ಯೋಚನೆ ಮಾಡಿ, ನಾಳೆ ಕಷ್ಟ ಅಂತ ಆದರೆ ಸಂಬಂಧಿಕರೇ ಆಗೋದು. ಅವಳು ಬಟ್ಟೆ ಅವಳು ಪ್ಯಾಸನ್ನು ನಿಮಗೆ ಗೊತ್ತಿಲ್ದಿರೋದು ಏನೈತೆ? ನಿಮಗೆ ನಾಳೆ ಕೊಂತದ್ದು ಕೂಳಾಕಬೇಕು ಅಂತಂದರೆ ನಾವು ಒಳ್ಳೆ ಹುಡುಗಿಯರೇ ಆಗಬೇಕು. ಅದು ಬಿಟ್ಬಿಟ್ರೆ ಬೇರೆ ಯಾರೂ ಬಂದ್ಬಿಟ್ಟು ನಿಮಗೆ ಆಗೋದಿಲ್ಲ ಕಷ್ಟಕ್ಕೆ. ಅರ್ಥ ಮಾಡ್ಕೊತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳಾದರೆ ಕಷ್ಟ ಸುಖ ನೋಡಿ ಬೆಳೆದವಳೆ. ಒಂದಲ್ಲ ಒಂದು ಟೈಮಾಗಿ ನಿಮಗೆ ಸಹಾಯಕ್ಕೆ ಬತ್ತಾಳೆ. ನಿನ್ನ ಮಗ ಲವ್ ಮಾಡ್ತಿರೋ ಹುಡುಗಿ ನಿಮಗೆ ಕುತ್ತಿಗೆ ಹೋದ್ರೂ ಬತ್ತಾಳ ಹತ್ರಕ್ಕೆ? ಯೋಚನೆ ಮಾಡಿ. ಬರಲ್ಲ. ನಿನ್ನ ಮಗ ನೋಡಿದ್ರೆ ಈಗಾಗಲೇ ಅವಳಿಂದ ಬಿದ್ದವನೇ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ.
ಅವ್ನು ನಿಮ್ಮ ಮ್ಯಾಲೆ ಇಕ್ಕೊಂಡಿರೋದಕ್ಕಿಂತ ಶಾನೆ ಪಿರೇಮನೇ ಇಕ್ಕಬಿಟ್ಟವನೆ ಅಂತ ಅನ್ನಿಸ್ತದೆ. ನೀವು ಈಗಲೇ ಏನಿಯ ಬಿಡಿಸಿ ಮಾಡಿ ಮಗನ ಸಂಸಾರ ಅಂತ ಸರು ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಕತೆನೂ ಮುಗೀತದೆ ಅಷ್ಟೇ. ನೀನಿಯ ಏನೋ ಹೊತ್ತಿಗೆ ಹೇಳೋದನ್ನ ಹೇಳಿದ್ದೀನಿ. ನನಗೇನು ನಮ್ಮ ಹಳ್ಳಿನಾಗ ಜೀವನ ಮಾಡಿ ಕಷ್ಟಪಟ್ಟು ಕೂಲಿನಲ್ಲಿ ಮಾಡಿ ಜೀವನ ಮಾಡೋದು ನನಗೆ ಸಂದಕ್ಕೆ ಬರ್ತದೆ. ನೀವು ಹಿಂಗೆ ಸಂದಕ್ಕೆ ಬೆಳೆದಿರೋರು, ನೀವು ನೋಡ್ಕೊಳ್ಳಿ ಮೊದಲು ನಿಮ್ಮ ಭವಿಷ್ಯ ನಿಮ್ಮ ಇದು ಏನು ಅಂತ ಹೇಳ್ಬಿಟ್ಟು ಸರಿನಾ. ನಾವು ನನ್ನ ಮಗಳಿಗೂ ಬುದ್ಧಿ ಹೇಳ್ಬಿಟ್ಟು ನಾನು ಇಲ್ಲಿಂದ ಹೋಯ್ತೀನಿ. ನಾನೇನು ಇರೋಕ್ಕಿಲ್ಲ ಇಲ್ಲಿ. ಆಸ್ತಿ ಬರ್ಸ್ಕೋಬೇಕು ಅಂತ ನಾನು ಯಾವತ್ತೂ ಅಂದ್ಕೊಂಡೋಳಲ್ಲ. ಆಸ್ತಿ ಬರ್ಸ್ಕೋಬೇಕು ಅಂತಂದಿದ್ರೆ ನಾನು ಇಷ್ಟು ದಿನ ಕಾಯ್ತಾ ಇರಲಿಲ್ಲ. ನಿಮ್ಮ ಮಾತಿಗೆ ತುಂಬ ಥ್ಯಾಂಕ್ಸ್. ಸರಿ ಆಯಿತು, ನಾನು ಬರ್ತೀನಿ. ಯಾಕೆ ನಿಮ್ಮ ಮನ್ಸಿಗೆ ನಾನು ಇಷ್ಟೊಂದು ಬೇಜಾರು ಮಾಡಬೇಕು ಹೇಳಿ. ಆಯಿತು ಬಿಡಿ, ನಾನು ಹೊರಡ್ತೀನಿ. ಅಯ್ಯೋ, ನಂದು ತಪ್ಪಾಯಿತು. ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಮಗನಿಗೆ ಸ್ವಲ್ಪನಾದರೂ ತಿದ್ದಿ ಬುದ್ಧಿ ಹೇಳಬೇಕಿತ್ತು. ಆದರೆ ಸರೋಜಿ, ನಾನು ತಪ್ಪು ಮಾಡಿಬಿಟ್ಟೆ. ನನ್ನ ಮಗನಿಗೆ ಈಗಾದ್ರೂ ಹೊಸಿ ತಿದ್ದಿ ಬುದ್ಧಿ ಹೇಳ್ತೀನಿ. ನಾನು ಕಷ್ಟದಿಂದನೇ ಬೆಳೆದೋಳು. ನನಗೂ ಗೊತ್ತು ಕಷ್ಟ ಏನು ಅಂತ ಹೇಳಿ. ಸರಿ ಆಯಿತು, ನನ್ನ ಮಗನ ಹತ್ರ ನಾನು ಮಾತಾಡ್ತೀನಿ. ನನ್ನ ತಪ್ಪಾಯಿತು. ಆಸ್ತಿ ಹೋಗೈತೆ ಅಂತ ಈಗ ನನಗೆ ಜ್ಞಾನೋದಯ ಆಗಲಿಲ್ಲ. ಆದರೆ ನೀನು ಹೇಳೋ ಒಂದೊಂದು ಮಾತು ನಂಗೆ ಅರ್ಥ ಆಗ್ತೈತೆ. ನೀನು ಆಸ್ತಿನೇ ಬೇಕು ಅಂದಿದ್ದರೆ ನೀನು ಯಾವತ್ತೋ ಕಿತ್ಕೋಬೋದಿತ್ತು. ಆದರೆ ನಿನ್ನ ಮಗಳು ಸಂಸಾರಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೆಯಾ ಅಂತ ನಂಗೆ ಚೆನ್ನಾಗಿ ಗೊತ್ತಾಯಿತು. ಸರಿ ಆಯಿತು, ಇನ್ನು ನೋಡ್ತಿರು. ನನ್ನ ಮಗ ನಿನ್ನ ಮಗಳು ಇಬ್ಬರು ಈ ಮನೆಗೆ ಚೆನ್ನಾಗಿರ್ತಾರೆ. ಹಬ್ಬ, ಇಷ್ಟು ಸಾಕು ನನಗೆ. ಬೇರೆ ಇನ್ನೇನು ಬೇಕಿಲ್ಲ. ಹಾಲು ಕುಡಿದ್ರೆ ಸಂತೋಷ ಆಗ್ತಾಯಿತ್ತು ನನಗಂತೂ. ಸರಿ ಆಯಿತು, ಇಷ್ಟು ದಿನ ಆಗಿದ್ದೆಲ್ಲ ಆಗೋಯ್ತು. ಇನ್ನು ಮುಂದೆ ಆದರೂ ನಾವು ಚೆನ್ನಾಗಿರೋಣ. ಇಬ್ಬರು ಮಕ್ಕಳು ಚೆನ್ನಾಗಿದ್ದರೆ ಕಣ್ಮುಂದೆನೇ ನಾವು ಖುಷಿಯಾಗಿರ್ಬೋದಲ್ಲ. ಇದಕ್ಕಿನ್ನೂ ಬೇರೆ ಇನ್ನೇನು ಬೇಕಲ್ವಾ? ಅದಕ್ಕೆ ನಾನು ಇದನ್ನೇ ಹೇಳೋಣ ಅಂತ ಬಂದೆ. ನಿಮ್ಗೆ ಇಷ್ಟು ದಿನಕ್ಕೆ ಇವಾಗಾದರೂ ಅರ್ಥ ಆಯ್ತಲ್ಲ. ಅದಕ್ಕೆ ಮಗಂಗೆ ಒಂಚೂರು ಬುದ್ಧಿ ಹೇಳ್ಬಿಡಿ. ಅದು ಯಾವಳು ಅಮೇರಿಕಾದಾಗ ಅವಳಲ್ಲ ಮಿಟ್ಟುಗ್ಲಾಡಿ ಅವಳ ಜೊತೆಯಿಂದ ಸ್ವಲ್ಪ ದೂರ ಇರಂಗೆ ನೀವೇನೇ ಮಾಡಿಬಿಟ್ಟು ಏನೋ ಹೊಸಿ ಸಮಾಧಾನ ಮಾಡಿ ಹೇಳಿ, ಸರಿನಾ? ಸರಿ ಆಯಿತು. ಸರಿ, ಅದಕ್ಕೆ ಯಾವ ಆಸ್ತಿ ಪಾಸ್ತಿನೂ ಬೇಕಿಲ್ಲ. ನನ್ನ ಮಗಳದೆಲ್ಲ ಆಸ್ತಿನೂ ನಿಮ್ಮದೇನೇ ಅಂತಲೇ ಅನ್ಕೊಬಿಡಿ. ನನ್ನ ಮಗಳಿಗೂ ಅಷ್ಟೊಂದೇನು ಗೊತ್ತಾಗಕ್ಕಿಲ್ಲ. ಓದು ಬರಹ ಬಂದ್ರೂ ಪೆದ್ದೆ ಒಂಚೂರು ಎಲ್ಲ ಹೊಳಿ ಅಂದರೆ ನೋಡ್ಕೊಂತಾರೆ. ಈಗ ನನ್ನ ಮನ್ಸಿಗೆ ಸಮಾಧಾನ ಆಗ್ತೈತೆ. ಊರಿಗೆ ಹೋಗೋಷ್ಟು ಈಗ ಊರಿಗೆ ಹೋದ್ರೂ ಅಲ್ಲೂ ನೆಮ್ಮದಿಯಾಗಿರ್ತೀನಿ. ಸರಿ, ನನ್ನ ಮಗಳ ತಗೋಸಿ ಮಾತಾಡ್ಬಿಟ್ಟು ಊರಿಗೆ ಹೊರಡ್ತೀನಿ. ಸರಿ ಆಯಿತು. ಅಲ್ಲ, ಇವ್ರು ಹೇಳ್ತಿರೋದ್ರಾಗೂ ಅರ್ಥ ಐತೆ ಅಲ್ವಾ? ಇವ್ರೂ ಅರ್ಥಪೂರ್ಣವಾಗೇ ಹೇಳ್ತಾವ್ರು ಎಲ್ಲನೂ. ನಿಜವಾಗೂ ಅವಳೆಲ್ಲೋ ಅಮೇರಿಕಾದಾಗಿರ್ತಾಳೆ. ನನ್ನ ಮಗನೂ ಅಮೇರಿಕಕ್ಕೆ ಕರೆಸ್ಕೊಬಿಡ್ತಾಳೆ. ಆದರೆ ನನಗಿಲ್ಲಿ ನನ್ನ ಮಗ ದೂರ ಆಗ್ತಾನೆ. ನಾನು ಅಮೇರಿಕಕ್ಕೆ ಹೋಗೋಕ್ಕೂ ಆಗಲ್ಲ. ಆದರೆ ಇಲ್ಲೇನೇ ನಾನು ರೊಚ್ಚುನ ನೆಟ್ಟಿಗೆ ಮಾಡ್ಕೊಂಡು ಇಲ್ಲೇ ಇದ್ಬಿಟ್ರೆ ನಾನು ನನ್ನ ಮಗ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಸುಖವಾಗಿರ್ಬೋದಲ್ವಾ? ಅಂದರೆ ರೊಚ್ಚಿಗೋಗಿರೋ ಆಸ್ತಿನೂ ನಮ್ಮ ಮನೆಗೆ ಇರ್ತೈತೆ. ಎಲ್ಲ ಚೆನ್ನಾಗಿರ್ತೈತೆ. ಎಲ್ಲನೂ ಒಳ್ಳೆಯದೇ ಆಗ್ತೈತೆ. ಈ ಸರೋಜಿ ಅಪರೂಪಕ್ಕೆ ನನ್ನ ಕಣ್ಣು ತೆರೆಸ್ಬಿಟ್ಲು. ನನ್ನ ಮಗನ ಹತ್ರ ಹೋಗಿ ಮಾತಾಡ್ತೀನಿ. ನನ್ನ ಮಗ ನಾನು ಹೇಳ್ದಂಗೆ ಕೇಳ್ತಾನೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳು ಅಮೇರಿಕಾದಾಗಿರೋಳನ್ನ ಬಿಟ್ಬಿಡು ಅಂತಲೇ ಹೇಳ್ಬೇಕು. ಏನು ಮದುವೆ ಅಂತೂ ಏನೂ ಆಗಿಲ್ಲ, ಮಕ್ಕಳಂತೂ ಏನೂ ಆಗಿಲ್ವಲ್ಲ. ಮಾತಾಡ್ತೀನಿ. ಎಲ್ಲ ಒಳ್ಳೇದೇ ಆಗ್ತಾಯಿತ್ತೆ ದೇವ್ರೆ. ಒಳ್ಳೇದೇ ಮಾಡಿಬಿಡಪ್ಪ ನಮ್ಮ ಸಂಸಾರಕ್ಕೆ, ಅಷ್ಟೇ ಸಾಕು. ನನ್ನ ಗಂಡನು ತುಂಬ ಖುಷಿಯಾಗಿರ್ತಾರೆ ಇನ್ಮೇಲೆ. ನನ್ನ ಗಂಡ, ನಾನು, ನನ್ನ ಮಗ, ನನ್ನ ಸೊಸೆ, ಮೊಮ್ಮಕ್ಕಳು ಎಲ್ಲ ಖುಷಿಯಾಗಿರ್ಬೋದು ನೋಡು. ಈ ಹಠ ದ್ವೇಷ ಎಲ್ಲ ಯಾಕೆ? ಇವತ್ತಿದ್ದವ್ರು ನಾಳೆ ಇರಲ್ಲ. ದ್ವೇಷ ಯಾಕೆ? ನನ್ನ ಮಗಂಗೂ ಇದೇ ಬುದ್ಧಿನೇ ಹೇಳ್ಬಿಟ್ಟು ಬರ್ತೀನಿ. ನೋಡೋಣ ನನ್ನ ಮಗ ಏನು ಹೇಳ್ತಾನೋ, ಏನು ಕತೆನೋ. ಏನಿವತ್ತು ಎಂದೂ ಮಾತಾಡ್ತಿದ್ದರು ನನ್ನ ತಂಗಿನೂ ನನ್ನ ಹೆಂಡತಿ ಇಬ್ರು ಇಷ್ಟು ಕ್ಲೋಸ್ ಆಗಿ ಮಾತಾಡ್ತಾರಲ್ಲ. ಏನ್ ಸಮಾಚಾರ? ಇವತ್ತು ಸೂರ್ಯ ಏನಾದ್ರೂ ಪಶ್ಚಿಮದ ಕಡೆ ಉಟ್ಬಿಟ್ಟಾಯ್ತಾ ಏನು? ನಾನೆಲ್ಲೋ ಆಸ್ತಿ ಬರ್ಕೊಡ್ತೀನಿ ಅಂತ ಹೇಳಿದಕ್ಕೆ ಜಾಸ್ತಿ ಕೋಪ ಮಾಡ್ಕೊಬಿಟ್ಟವಳ ನನ್ನ ಹೆಂಡತಿ ಅಂತ ಅನ್ಕೊಂಡಿದ್ದೆ. ಆದ್ರೆ ಇಷ್ಟೊಂದು ಖುಷಿಯಾಗವಳಲ್ಲ. ಏನ್ ಮಾಡ್ತಿದೀಯೇ? ಬಾರ ಇಲ್ಲಿ. ಏನ್ರಿ? ಬಾ ಇಲ್ಲಿ. ಹೇಳ್ರಿ. ಅಲ್ವೇ, ನನ್ನ ತಂಗಿ ಜೊತೆ ಒಂದ್ ನಿಮಿಷನೂ ಮಾತಾಡ್ದೆ ಇರೋಳು ನೀನು ಇವಾಗ ಏನೇ ಇಷ್ಟು ಖುಷಿಯಾಗಿ ಮಾತಾಡ್ಕೊಂಡು ಖುಷಿಯಾಗಿದೆಯಲ್ಲ? ಏನ್ ಸಮಾಚಾರ? ಹೊತ್ತಿಗೆನಾದ್ ನೀವು ಚೆನ್ನಾಗಿರೋದು ನಿಮ್ಗೆ ಇಷ್ಟ ಇಲ್ವೇನೋ? ಏನೋ ಮಾತಾಡ್ತೀವಪ್ಪ, ಕಷ್ಟ ಸುಖ ಎಲ್ಲನೂ ಮಾತಾಡ್ಬೇಕಲ್ಲ, ಮಾತಾಡ್ಕೊಂಡ್ವಿ. ನಾನು ನನ್ನ ಸೊಸೆ ಹೆಸ್ರಿಗೆ ಅರ್ಧ ಆಸ್ತಿ ಬರೀತಿರೋದ್ರಾಗೆ ನಿನ್ಗೇನು ಬೇಜಾರಿಲ್ಲ ತಾನೇ? ಅಯ್ಯೋ, ನನಗೆ ಯಾಕ್ರಿ ಬೇಜಾರು? ನನಗೇನು ಬೇಜಾರಿಲ್ಲ. ಪರವಾಗಿಲ್ಲ, ಎಲ್ಲ ಆಸ್ತಿನೂ ನಮ್ಮನೆಗೆ ಇರ್ತೈತಲ್ಲ, ಏನು ಬೇಜಾರಿಲ್ಲ ಬಿಡಿ. ಸಾಕು ಬಿಡು. ಈ ದಿನಕ್ಕೋಸ್ಕರ ನಾನು ಕಾಯ್ಕೊಂಡಿದ್ದೆ ತುಂಬಾ ದಿನದಿಂದ. ನನ್ನ ಹೆಂಡತಿ ನನ್ನ ತಂಗಿ ಚೆನ್ನಾಗಿರ್ಬೇಕಪ್ಪ ಜೊತೆಗೆ ಅಂತ. ಅಂತೂ ಕನಸು ನನ್ಸಾಯ್ತು. ಸರಿ ಬಿಡಿ, ನಿಮ್ಮ ಖುಷಿನೇ ನನ್ನ ಖುಷಿ.